एकदन्ताय विद्महे वक्रतुण्डाय धीमहि तन्नो दन्ति प्रचोदयात्। ಹಲೋ, ನ್ಯೂ ಅಡ್ಮಿಷನಾ? ಐ ಆಮ್ ನಂದಿನಿ, ಇ ಸಿ ಡಿಪಾರ್ಟ್ಮೆಂಟ್. ನನಗೆ ಇಂಜಿನಿಯರಿಂಗ್ ಇಷ್ಟ ಇಲ್ಲ. ಹೇ, ಡೋಂಟ್ ವರಿ, ನನಗೂ ಇಷ್ಟ ಇಲ್ಲ. ಮನೇಲಿ ಫೋರ್ಸ್ ಮಾಡಿದ್ದಾರೆ ಅಂತ ಜಾಯ್ನ್ ಆದೆ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಎಸ್, ಕಮ್ ಇನ್. ಅಡ್ಮಿಷನ್ ಡೀಟೇಲ್ಸ್. ಇದೊಂದು ಅಡ್ಮಿಷನ್ ಫಾರ್ಮ್ ಫಿಲ್ ಮಾಡಿಬಿಡಿ. ಅಂಕಿತಾ, ಒಂಚೂರು ಅವ್ಳಿಗೆ ಹೆಲ್ಪ್ ಮಾಡಿ. ಓಕೆ ಮ್ಯಾಮ್. ಈ ಫಾರ್ಮಲ್ಲಿ ನಿನ್ನ ಹೆಸರು, ಫಾದರ್ ನೇಮ್, ಮದರ್ ನೇಮ್, ಫೋನ್ ನಂಬರ್ ಮತ್ತು PUC ಡೀಟೇಲ್ಸ್ ಎಲ್ಲ ಫಿಲ್ ಮಾಡು. ಸರ್, ಕಾಂಪೋನೆಂಟ್ಸ್. ಇದು ಯಾಕೋ ಬರ್ತಿಲ್ಲ ನೋಡು. ಇರು ನೋಡೋಣ ಒಂದ್ಸಲಿ. IC ಸುಟ್ಟೋಗಿದೆ ಅನ್ಸುತ್ತೆ. ಏನ್ರಿ IC ಸುಟ್ಟೋಗಿರೋದು ವಾಸನೆ ಬರ್ತಾ ಇದೆ? ಸರ್, ಹೊರಗಡೆ ಎಲ್ಲ ಸುಡ್ತಿದ್ದಾರೆ. ಲೈಫ್ ಎಷ್ಟು ಬೋರಿಂಗ್ ಇದೆ. ಎಲ್ಲಾದ್ರೂ ಸುತ್ತಾಡಕ್ ಹೋಗೋಣ? ಹೆಂಗೋನಲ್ಲೇ ಸ್ಯಾಟ್ರೆ ಫ್ರೀ ಇರ್ತೀವಿ. ಎಷ್ಟೊತ್ತಿಗೆ? ಸರಿ, 9ಗೆ ಎಲ್ಲರೂ ರೆಡಿಯಾಗಿ ಹೋಗೋಣ. ಸರಿ. I know you heard from everyone telling you lies. I bet you just wanna lose your mind. I know you heard. I know you heard. Let it out, just feel it. Let it out, cry it all out to me. When you're down, when your heart stops beating, you got me, you always got me. Oh, 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 oh. I'll lose you forever, chase away all of your bad dreams. You got me, you always got me. Just feel it. Let it out, cry it all out to me. When you're down, when your heart stops beating, you got me, you always got me. Let it out, just feel it. Let it out, cry it all out to me. When you're down, when your heart stops beating. ಯಾಕ್ರಿ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ದು? ನಿನ್ನೆಯಿಂದ ಅಂಕಿತ ಕಾಣಿಸ್ತಾನೆ ಇಲ್ಲ. ಅವಳ ರೂಮ್ಮೇಟ್ಸ್ನ ವಿಚಾರಿಸಿದೆ, ಅವಳು ನಿನ್ನೆ ಹಾಸ್ಟೆಲಿಗೆ ಹೋಗಿಲ್ಲ. ವಾಟ್? ಸಮಥಿಂಗ್ ಈಸ್ ಫಿಶಿ. ಕ್ರಾಸಲ್ಲಿರೋ CCTVs ಎಲ್ಲ ಚೆಕ್ ಮಾಡಿಸಿದ್ವಿ. ಅಲ್ಲಿ ಡೌಟ್ ಬರೋ ಥರ ಏನು ಕಾಣಿಸ್ತಿಲ್ಲ. ಏನೋ ಸೌಂಡ್ ಐತೆ, ಬನ್ನಿ ನೋಡೋಣ.
ಹೇ ಬಂದ್ರ ಇಲ್ಲಿ ಏನಾಯಿತು? ಏನೇ? ಇಲ್ಲಿ ನೋಡಿ. ತಗೊಳ್ಳಿ, ನೀರು ಕುಡೀರಿ ಕುಡೀರಿ. ಪಾಪ ನೀವೇನು ಕುಡಿತೀರಾ? ಕೈ ಕಟ್ಬಿಟ್ಟಿದ್ದೀನಲ್ವಾ? ಸಾರಿ 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 ಸಾರಿ. ನಿಮ್ಮನ್ನು ನೋಡ್ತಿದ್ರೆ ಪಾಪ ಅನ್ಸುತ್ತೆ, ಆದರೆ ನಾನೇನು ಮಾಡಲಿ? ದುಡ್ಡು ಬೇಕಲ್ವಾ? ದುಡ್ಡು. ನೋಡ್ರಿ ಯಾರೋ ಇದ್ದಾರೆ. ನಿಧಾನಪ್ಪ, ನಾನು ಹಿಂದೆನೆ ಬಾ ನಿಧಾನಕ್ಕೆ. ಹುಷಾರು. ನಾನು ಕೆಟ್ಟವನಲ್ಲ, ಒಳ್ಳೆಯವನೇ. ಕೆಟ್ಟವನಂತ ಅನ್ಕೋಬೇಡಿ, ದುಡ್ಡುಗೋಸ್ಕರ ಇವೆಲ್ಲ ಮಾಡ್ತಾ ಇದ್ದೀನಿ ಅಷ್ಟೇ. ಸೌಂಡ್ ಮಾಡಬೇಡಿ, ಸೌಂಡ್ ಮಾಡಬೇಡಿ. ನಿಧಾನಕ್ಕೆ ಹೋಗ್ರಿ. ಒಬ್ಬೊಬ್ಬರೇ ಬನ್ರಿ, ನಿಧಾನಕ್ಕೆ. ನಿಧಾನಪ್ಪ, ನಾನು ಹಿಂದೆನೆ ಬಾ ನಿಧಾನಕ್ಕೆ. ಹುಷಾರು. ನಾನು ಕೆಟ್ಟವನಲ್ಲ, ಒಳ್ಳೆಯವನೇ. ಕೆಟ್ಟವನಂತ ಅನ್ಕೋಬೇಡಿ, ದುಡ್ಡುಗೋಸ್ಕರ ಇವೆಲ್ಲ ಮಾಡ್ತಾ ಅಲ್ಲಿರೋದು ನಮಗೆ ತಾನೆ. ನಿಧಾನಕ್ಕೆ. ಅಮ್ಮ, ಹೇಳು, ಯಾಕಿಂಗ್ ಮಾಡಿದೆ ಜಾರಾ? ಹೇಳ್ತೀನಿ. ನಾನು ಚಿಕ್ಕವಳಿದ್ದಾಗಲೇ ನನ್ನ ನಮ್ಮಪ್ಪ ಅಮ್ಮನ ಕಳ್ಕೊಂಡೆ. ನನ್ನ ಜೀವನ ಇಲ್ಲೇ ಮುಗ್ದೋಯ್ತು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಯಾಕೋ ಜೀವನದ ಮೇಲೆ ಆಸೆ ಹುಟ್ಟಿತು, ಬದುಕಬೇಕು ಅಂತ ಅನ್ನಿಸ್ತು. ಆವಾಗ ನಾನೊಂದು ನಿರ್ಧಾರ ಮಾಡಿದೆ.
ಹೇಗಾದರೂ ಬದುಕಬೇಕಲ್ಲ ಅಂತ ಅಂದ್ಕೊಂಡು ಮನೆಗಳಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಿದ್ದೆ. ಅವರೇ ನಂಗೆ ನೋಡ್ಕೊತಿದ್ರು, ಊಟ ಹಾಕ್ತಿದ್ರು, ಪಾಪ ಅಂತಿದ್ರು, ಎಲ್ಲ ಮಾಡ್ತಿದ್ರು. ಆಸೆ ಕನಸು ಅನ್ನೋದು ಅವತ್ತು ನಂಗೆ ಅರ್ಥ ಆಯಿತು. ಆದರೆ ಒಂದು ದಿವಸ ಹಾಗೆ ಒಂದು ದಿವಸ ಮಾಡ್ಲಿಂಗ್ ಮ್ಯಾನೇಜರ್ದು ನಂಬರ್ ಸಿಕ್ತು. ಅವ್ರ ಹತ್ರನೂ ಮಾತಾಡ. ಹಲೋ ಸರ್, ಇದು ಮಾಡ್ಲಿಂಗ್ ಕಂಪ್ನಿನಾ? ಹೌದು. ಸರ್, ನಂಗೆ ಮಾಡೆಲ್ ಆಗಬೇಕು ಅಂತ ತುಂಬ ಕನಸಿಟ್ಕೊಂಡಿದ್ದೀನಿ. ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ಏನು ಜಾಸ್ತಿ ಯೋಚನೆ ಮಾಡಬೇಡಿ, ಜಸ್ಟ್ 50 ಲ್ಯಾಕ್ ಕೊಡಬೇಕು, ಆಗುತ್ತಾ? ಸರ್, ನನಗೆ ತುಂಬ ಕಷ್ಟ ಇದೆ, ಅಷ್ಟೊಂದು ಅಮೌಂಟ್ ಕೊಡೋಕ್ಕಾಗಲ್ಲ. ನೀವೇ ಏನಾದರೂ ಒಂದು ಹೆಲ್ಪ್ ಮಾಡಿ ಸರ್, ಪ್ಲೀಸ್. ನನಗೆ ಒಬ್ಬರು ಗೊತ್ತು, ಅವ್ರ ಹತ್ರ ಮಾತಾಡಿಸ್ತೀನಿ. ಅವ್ರು ಕೇಳ್ದಂಗೆ ಮಾಡಿದ್ರೆ ಅಮೌಂಟ್ ಕೊಡ್ತಾರೆ. ಓಕೆ ಸರ್. ಕೆಲಸ ಬಂದಿದೆ ಅಂತೆ, ಫೋನ್ ನಂಬರ್ ಕೊಡ್ತೀನಿ, ಮಾತಾಡಿ. ಹಲೋ, ಯಾರಿದು? ಅದೇ ಸರ್, ಕೆಲಸ ಕೊಡ್ತಾರೆ ಅಂದರು, ಅದಕ್ಕೆ ಕಾಲ್ ಮಾಡಿದೆ. ಅನ್ನ ಹೇಳಿದ್ರಾ? ಈಗ ನಮ್ಮ ಕಡೆ ಒಂದು ಕೆಲಸ ಇದೆ, ಮಾಡ್ತೀರಾ? ಸರಿ ಸರ್, ಹೇಳಿ ಮಾಡ್ತೀನಿ. ಸರಿ ಸರ್, ಮಾಡ್ತೀನಿ. ನಾನೇನು ಮಾಡ್ಬೇಕು ಹೇಳಿ ಸರ್? ಅವ್ರು ಹೇಳಿರೋ ಒಂದೊಂದು ಕೆಲಸನೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಪ್ಲ್ಯಾನಿಂದನೇ ನಾನು ಕಾಲೇಜ್ ಸೇರಿದೆ, ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡಿದೆ, ನಿಮ್ಗೆ ಯಾರಿಗೂ ಡೌಟ್ ಬರಲ್ಲ ಅಂತ. ಅಂಕಿತನ ಕಿಡ್ನಾಪ್ ಮಾಡಬೇಕು ಅಂತ ಅವತ್ತು ಪ್ಲ್ಯಾನ್ ಮಾಡಿದೆ. ಆವತ್ತಿನ ದಿವಸ ನಂಗೊಂದು ಸ್ವಲ್ಪ ಡೌಟ್ ಇದೆ, ಹೇಳ್ಕೊಡ್ತೀಯ ಅಂಕಿತ ಅಂದೆ. ಹಾಗೆ ಅವಳ ಕಾಲೇಜಲ್ಲೇ ಇರಿಸ್ಕೊಂಡೆ. ನನ್ನ ಪ್ಲ್ಯಾನ್ ಈಸಿಯಾಗಿ ನಡೆಯುತ್ತೆ ಅಂತ ಅಂದ್ಕೊಂಡೆ. ನೀವೆಲ್ಲ ಹೋಗಿದ್ರಿ, ಅವಳು ನೀರು ಬೇಕು ಅಂದರು. ನಾನು ಸುಳ್ಳು ಹೇಳಿದೆ, ನೀರು ತರ್ತೀನಿ ಅಂತ ಹೋಗಿ ಅವಳು ಕುಡಿಯೋ ನೀರಲ್ಲಿ ನಿದ್ದೆ ಮಾತ್ರೆ ಹಾಕ್ತೆ. ಅವಳು ಹೆಂಗೋ ಕುಡಿತಾಳೆ, ಕುಡಿದು ತಲೆ ಸುತ್ತ ಬೀಳ್ತಾಳೆ ಅಂದ್ಕೊಂಡೆ. ಹಾಗೇ ನಡೀತು. ಹಾಗೆ ಅವಳನ್ನ ಎಳ್ಕೊಂಡೋಗಿ ಆ ರೂಮಲ್ಲಿ ಕೂಡಾಕ್ತೆ ಬರುತ್ತೆ. ಆ ವಿಕ್ರಮ್ ಇದ್ದ ಹೊರಗಡೆ. ಇವನ್ನೆಲ್ಲ ನನ್ನ ಪ್ಲಾನ್ ಎಲ್ಲ ಎಲ್ರಿಗೂ ಹೇಳಿ ನನ್ನ ನಡೆದಿರೋದು ಯಾರಿಗಾದ್ರೂ ಹೇಳಿದ್ರೆ ಅಷ್ಟೇ. ಎಷ್ಟು ಕೊಡ್ತೀಯಾ? ನಾನು ಕೊಡೋ ದುಡ್ಡು 50% ಕೊಡ್ತೀನಿ. ನನ್ನ ಪ್ಲಾನ್ ಹಾಗೆ ನಡೀತಿತ್ತು. ನಾನು ಕಿಡ್ನಾಪ್ ಮಾಡಿ ಕೂಡಾಕ್ತಿದ್ದೆ, ಅವನದನ್ನು ನೋಡ್ಕೊತಾ ಇದ್ದೆ. ನಿಮ್ಮ ಸುಳಿನ ತಪ್ಪಿಸೋಕೆ ಎಷ್ಟೋ ಸಲ ಪ್ರಯತ್ನ ಮಾಡಿದೆ, ಆದರೆ ನೀವು ಬಿಡಲೇ ಇಲ್ಲ. ಹುಡುಕ್ತಾ ಬಂದ್ರಿ, ಕೊನೆಗೂ ನಾನು ಇರೋ ಜಾಗಕ್ಕೆ ಬಂದ್ರಿ. ಇಷ್ಟೇ ನಡೆದಿದ್ದು, ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡಿದ್ದೆ. ಆದರೆ ನೀವು ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಗಿತ್ತು.